ಇವತ್ತು ನಾಟಿ ಸ್ಟೈಲು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಈಗ ಹುರಿಯೋಕ್ಕೆ ಎಣ್ಣೆ ಹಾಕಿ ಹುರಿಯೋಕ್ಕೆ 2 ಮೀಡಿಯಮ್ ಈರುಳ್ಳಿ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ ತೊಗೊಂಡಿದ್ದೀನಿ, 1 ಹಿಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು 10ರಿಂದ 12 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿ, ಮತ್ತು ಸ್ವಲ್ಪ ಗಸಗಸೆ, ಒಂದು 4ರಿಂದ 5 ಲವಂಗ, ಮತ್ತು ಚಕ್ಕೆ 1 ಇಂಚು. ಇದು ರುಬ್ಬಕ್ಕೆ ಕಾಯಿ. ಇದು ಮಟನ್ ಹುರಿಯುವಾಗ ಒಂದು ಅರ್ಧ ಈರುಳ್ಳಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಒಂದು ಚಿಕ್ಕ ಟೊಮೊಟೊ, ಇದು ನಾಟಿ ಕೊತ್ತಂಬರಿ. ಲಾಸ್ಟಲ್ಲಿ ಖಾರ ಎಲ್ಲ ರುಬ್ಬಿದ್ಮೇಲೆ ಆನ್ ಆ್ಯಂಡ್ ಆಫ್ ಮಾಡಿ ಲಾಸ್ಟಲ್ಲಿ ರುಬ್ಕೋಬೇಕು. ಇದನ್ನು ಒಂದು 600 ಗ್ರಾಮು ಮಟನ್ನು ತೊಗೊಂಡಿದ್ದೀನಿ ನೋಡಿ. ಈಗ ಕುಕ್ಕರ್ಗೆ 1-2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಉರಿಯೋ ಐಟಮ್ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, 1-2 ಹಸಿಮೆಣ್ಸಿನ್ಕಾಯಿ, ಮತ್ತು ಗಸಗಸೆ, ಒಂದು ಟೊಮೊಟೊ. ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಕಲರು ಚೇಂಜ್ ಆಗಬೇಕು ನೋಡಿ. ಇಷ್ಟು ಫ್ರೈ ಆಗಿದೆ. ಇಷ್ಟಾಗಲಿ. ಗ್ಯಾಸ್ ಆಫ್ ಮಾಡಿಬಿಟ್ಟು 1 ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ನೋಡಿ. 1 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ತಿರುಗಿಸ್ಬಿಟ್ಟು ತಣ್ಣಗಾಗಿ ಹಾಕ್ಬಿಡೋಣ. ಕಾಯಿ ರುಬ್ಬಕ್ಕೆ ಒಂದು ಚಿಕ್ಕ ಕಾಯಲ್ಲಿ ಒಂದು ಚಿಕ್ಕ ಹೋಳು ತೊಗೊಂಡಿದ್ದೀನಿ. ಈ ಕಾಯಿನ ಮತ್ತು ಚಕ್ಕೆ ಲವಂಗ ರುಬ್ಬಕ್ಕೆ ಹಾಕ್ಕೊಂಡು ಇದು ತಣ್ಣಗಾದ್ಮೇಲೆ ರುಬ್ಕೊಂಡು ತೋರಿಸ್ತೀನಿ ನೋಡಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಇದು ಕಲರ್ ಚೇಂಜ್ ಆಗಲಿ ನೋಡಿ. ಇವಾಗ ಇಷ್ಟ ಆಗಿದೆ. ಈಗ ಒಂದು 600 ಗ್ರಾಮ್ ಮಟನ್ನು ಹಾಕ್ಕೋತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಇದು ಅರಿಶಿನ, ಉಪ್ಪು. ಈಗ ಉಪ್ಪು ಹಾಕಬೇಕು. ಉಪ್ಪು ಹಾಕ್ತೀನಿ. ಸ್ವಲ್ಪ ಹಾಕ್ಕೋತೀನಿ ಮಟನ್ಗೆ, ಆಮೇಲೆ ಹಾಕ್ಕೊಳ್ಳೋಣ ನೋಡಿ. ಇಷ್ಟು ಹಾಕ್ತೀನಿ. ಇದು ನೀರು ಸುಂಡೋ ಗಂಟ ಚೆನ್ನಾಗಿ ಫ್ರೈ ಆಗಬೇಕು. ಅದು ವಾಸನೆ, ಮಟನ್ದು ವಾಸನೆ ಹೋಗಬೇಕು. ನೀರು ಚೆನ್ನಾಗಿ ಸುಂಡಲಿ ನೋಡಿ. ಈ ಥರ ಎಲ್ಲ ನೀರು ಚೆನ್ನಾಗೆ ಸುಂಡೈತೆ. ಇಲ್ಲಿ ನೋಡಿ ಖಾರ ನೋಡಿ, ಈ ಥರ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಖಾರ ಹಾಕ್ತೀನಿ. ಇವಾಗ ಖಾರ ಹಾಕಿದ್ಮೇಲೆ 1-2 ನಿಮಿಷ ಮಟನ್ನು ಖಾರ ಎಲ್ಲ ಹುರಿಯೋಣ ಚೆನ್ನಾಗೆ ನೋಡಿ. ಇವಾಗ ಆಗಿದೆ 1-2 ನಿಮಿಷ. ಈಗ ನಮಗೆ ಎಷ್ಟು ಗಟ್ಟಿ ಬೇಕು, ತೆಳ ಬೇಕು ನೋಡಿ. ಒಂದು ಅದಕ್ಕೆ ಇಟ್ಕೊಳ್ಳೋಣ ನೋಡಿ. ಕುದೀತಾ ಇದೆ ನೋಡಿ. ಈ ಅದಕ್ಕೆ ಇಟ್ಕೊಂಡಿದ್ದೀನಿ ನಾನು. ನಿಮಗೆ ಗಟ್ಟಿನ ತೆಳನ ನೋಡ್ಕೊಳ್ಳಿ. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಖಾರ ತಿಂದಿದ್ದವರು ಇನ್ನು ಸ್ವಲ್ಪ ಮೆಣಸಿನ್ಕಾಯಿ ಕಮ್ಮಿ ಮಾಡ್ಕೊಳ್ಳಿ. ನಾನು ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಕುದೀತೈತೆ. ಇದು ಎಳೆ ಮಟನ್ ಇರೋದ್ರಿಂದ ಒಂದು 3-4 ವಿಸಲ್ ಕೂಗಿಸ್ಕೊತೀನಿ. ಕೂಗಿಸ್ಕೊಂಡು ಈಗ ಒಂದು 3 ವಿಸಲ್ ಆದಮೇಲೆ ತೋರಿಸ್ತೀನಿ ನೋಡಿ. ಇವಾಗ ಕುಕ್ಕರ್ ಕೂಲಾಗಿದೆ. ಹೆಂಗೆ ಬಂದಿದೆ ಅಂತ ನೋಡೋಣ. ಇದು ಮಟನ್ನು 3 ವಿಸಲ್ ಕೂಗಿಸ್ಕೊಂಡಿದ್ದೆ. ಕುರಿ ಮಟನ್ ಇದು ನೋಡಿ. ಈ ಥರ ಗಟ್ಟಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ತೆಳ ಗಟ್ಟಿ ಇಟ್ಕೊಂಡು ಮಾಡ್ಕೋಬೋದು. ಮಟನ್ ಚೆನ್ನಾಗಿ ಬೆಂದಿದೆ. ಮತ್ತು ಈಗ ಮುದ್ದೆ ಜೊತೆ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಇದು ಇಡ್ಲಿಗೆ, ದೋಸೆಗೆ, ಎಲ್ಲದಕ್ಕೂ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮೇನ್ ಮುದ್ದೆಗೆ ಚೆನ್ನಾಗಿರುತ್ತೆ ಮೇನು ನೋಡಿ. ಈ ಥರ ಬಡಿಸ್ಕೊತಾ ಇದ್ದೀನಿ. ಈಗ ನೋಡಿ ಮುದ್ದೆ ಜೊತೆ ನಾಟಿ ಸ್ಟೈಲ್ ಮಟನ್ ಸಾಂಬಾರು ರೆಡಿಯಾಗಿದೆ. ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಪ್ಲೀಸ್. ಒಂದು ಸಲ ಟ್ರೈ ಮಾಡಿ.